ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಸ್ತಾ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿರೋ ಪಾಸ್ತಾ ರೆಡಿಯಾಗಿದೆ. ನೆಕ್ಸ್ಟು ನಾನು ಕಾರ್ನು ಅಷ್ಟೇ 2 ವಿಷಲ್ಲು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನ್ಸ ಇಟ್ಕೊಂಡಿದ್ದೀನಿ. ಕಾಯಿಸಿರೋ ಹಾಲು ಒಂದು ಬೌಲಿಗೆ ನೀಟಾಗಿ ಮೈದಾ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಹಾಲಿಗೆ ಡೈರೆಕ್ಟ್ ಮೈದಾ ಹಾಕ್ಬೋದು, ಹಾಕಿಲ್ಲ ಅಂದರೆ ಹಿಂಗೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಏಕೆಂದರೆ ಡೈರೆಕ್ಟ್ ಹಾಲಿಗೆ ಮೈದಾ ಹಾಕಿದ್ರೆ ಒಂಚೂರು ಗಂಟಾಗುತ್ತೆ, ಅದರಿಂದ ನಾನು ಈ ಥರ ಈಸಿ ವೇ ಮಾಡಿದ್ದೀನಿ. ನೆಕ್ಸ್ಟು ಒಂದು 2 ನಿಮಿಷ ನೀಟಾಗಿ ಅದು ಇದಾಗ ತನಕನೂ ಬೇಯೋ ತನಕನೂ ಕೈ ಆಡಿಸ್ಕೊತಾನೆ ಇರಬೇಕು. ಅದಾದಮೇಲೆ ಇನ್ನೂ ಒಂಚೂರು ನಿಮಗೆ ಪಾಸ್ತಾ ಕ್ರೀಮಿ ಥರ ಬೇಕಂದರೆ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಅದಾದಮೇಲೆ ನೆಕ್ಸ್ಟ್ ನಾನು ಕಾರ್ನ್ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ವೆಜಿಟೇಬಲ್ಸ್ ಅಥವಾ ಬ್ರೋಕ್ಲಿ ಎಲ್ಲ ಹಾಕೋಬೋದು. ನಾನು ಕಾರ್ನ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ವೆಜಿಟೇಬಲ್ಸ್ ಅಷ್ಟು ಇಷ್ಟ ಆಗೋಲ್ಲ ಯಶಿಕಂಗೆ, ಅದಕ್ಕೋಸ್ಕರ ನಾನು ಕಾರ್ನ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಾಸ್ತಾ ಹಾಕಿ 2 ಮಿನಿಟ್ಸ್ ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಆರಿಗ್ಯಾನ್ಸ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನನಗೆ ಮಗು ತಿನ್ನೋದ್ರಿಂದ ಖಾರ ಕಡಿಮೆ ಹಾಕ್ಕೊಳ್ತಾಯಿದ್ದೀನಿ. ನಾನು ಪಿಂಕ್ ಸಾಲ್ಟ್, ಹಿಮಾಲಯ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು ಯಾವಾಗಲೂ ಅಡುಗೆಗೆ, ಅದರಿಂದ ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು ಸಾಲ್ಟು. ನೀವು ಯೂಸ್ ಮಾಡಿ. ಅದ್ರ ನೆಕ್ಸ್ಟ್ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು 2 ಮಿನಿಟ್ಸು, ಅದೆಲ್ಲ ಫುಲ್ ಇದಾಗೋಕ್ಕೆ. ಅದಾದಮೇಲೆ ನೀಟಾಗಿ ಎಲ್ಲ ಕ್ಲೋಸ್ ಮಾಡಿದ್ಮೇಲೆ 2 ಮಿನಿಟ್ಸ್ ಬೇಯಿದ್ಮೇಲೆ ನಾನು 1 ಸ್ಲೈಸ್ ಚೀಸ್ನ ಹಾಕ್ಕೊಳ್ತೀನಿ. ನೀವು ಬೇಕಾದರೆ 2 ಸ್ಲೈಸ್ ಹಾಕೋಬೋದು, 1 ಸ್ಲೈಸ್ ಸಾಕಾಗಿತ್ತು, ಅದಕ್ಕೋಸ್ಕರ ನಾನು 1 ಸ್ಲೈಸ್ ಚೀಸ್ ಹಾಕ್ಕೊಳ್ತಾಯಿದ್ದೀನಿ ಅಮೂಲ್ದು. ಅದಾದಮೇಲೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಪಾಸ್ತಾ. ರೆಡಿ ಫಾರ್ ಸರ್ವ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಎವ್ರಿವನ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ. ಥ್ಯಾಂಕ್ ಯು. ಬಾಯ್.